ರೀತಿ ಕಲಿಯುವಲ್ಲಿ ಅಂದ್ರ ಈ ಪ್ರಪಂಚದೊಳಗ ಯಾರ್ಯಾರು ಏನೇನ್ ಬೇಕ ಎಲ್ಲವೂ ಆದ್ರ ಮನುಷ್ಯನಿಗೆ ಮಾತ್ರ ಶಾಂತಿ ಅನ್ನುವಂಥದ್ದು ಇಲ್ಲ ಅಂತ ಹೇಳ್ತಾರೆ. ಏನಿಲ್ಲ, ಸ್ವರ್ಗದೊಳಗ ಎಲ್ಲವೂ ಅಲ್ಲಿ ಸಾವು ಅಂತಕ್ಕಂಥದ್ದಿಲ್ಲ. ಅದೇ ರೀತಿ ಮಹಾತ್ಮರ ವಚನಗಳಲ್ಲಿ, ಪುಣ್ಯ ಕೀರ್ತನೆಗಳಲ್ಲಿ, ಪುರಾಣಗಳಲ್ಲಿ ಎಲ್ಲವೂ ಇದೆ ಆದ್ರೆ ಅದರೊಳಗ ಸುಳ್ಳಿಲ್ಲ. ಇವತ್ತಿನ ಮಾನವರಲ್ಲಿ, ಇಂದಿನ ಕಲಿಯುಗದಲ್ಲಿ ಎಲ್ಲರ ಬಳಿ ಎಲ್ಲವೂ ಇದೆ, ಅದವಿಲ್ಲ. ನಮಗ ಏನೇನು ದಿನ ಉಪಯೋಗ, ಮಳೆ ಬೆಳೆ ಆಗಿರಬಹುದು, ಸೂರ್ಯ ಮಳೆ ಬೆಳೆ ಆಗಿರಬಹುದು, ಎಲ್ಲವೂ ಆದ್ರೆ ಮನುಷ್ಯನಿಗೆ ನೆಮ್ಮದಿ ಅಂತಕ್ಕಂಥದ್ದೇ. ಆ ನೆಮ್ಮದಿಯನ್ನ ಎಲ್ಲಿ ಕಾಣಬೇಕು ಮನುಷ್ಯ? ಏನು ಒಂದು ದಿನ ಸಿಗುವಂತದ್ದೇನು ಇಲ್ಲ, ಹೌದು. ಅದೇ ರೀತಿ ನಾವೆಲ್ಲರೂ ಈ ದೇವಿ ಮಹಾತ್ಮೆಯನ್ನ 8 ದಿನಗಳ ಕಾಲ ಆಲಿಸಿದೆ. ಅದರೊಳಗೆಲ್ಲ ಬರ್ತಾರೆ ನಿಮಗೆ ಪರಮ ಪೂಜ್ಯ ನಮ್ಮ ಶಿವಾಪುರ ಮಹಾಸ್ವಾಮಿಗಳು ನಮಗೆ 8 ದಿನ ಆ ದೇವಿಯ ಮಹಾತ್ಮೆಯನ್ನ ತಿಳಿಸಿಕೊಟ್ಟಿದ್ದಾರೆ. ಅದರೊಳಗೆ ನೀವೆಲ್ಲ ನೋಡ್ತಾ ಹೋದಾಗ ಅಲ್ಲಿ ಒಂದೊಂದು ದಿನ ಒಬ್ಬೊಬ್ಬರ ವಧೆ ಆಗುತ್ತದೆ. ಕೇಳಿ, ಮಧು ಕೈಟವ ಅಂತ ಹೇಳಿರ್ತಾರೆ, ಶುಂಗರು ಅಂತ ಹೇಳಿರ್ತಾರೆ. ಅಲ್ಲಿ ಅವರನ್ನ ಕೊಲ್ಲುವಂತದ್ದು ಇವರೆಲ್ಲವೂ ಗುಣಗಳು. ಏನು ಮಧು ಕೈಟವ, ಶುಂಭ ನಿಶುಂಭ, ಏನು ರಾಕ್ಷಸರು ಅಂತ ಹೇಳಿ ಏನ ಅದರೊಳಗೆ ಬರ್ತದಲ್ಲ ಪುರಾಣದೊಳಗ, ದೇವಿಯವರನ್ನ ಸಂಹಾರ ಮಾಡಿದಳು. ಎಲ್ಲ ದೇವತೆಗಳು ಹೋಗಿ ಆ ದೇವಿಯನ್ನ ಬೇಡ್ಕೊಳ್ಳನ್ನ ಸಂಹಾರ ಮಾಡುವಂತ ಶಕ್ತಿ ಹಾಗೆ ನಿನ್ನಲ್ಲಿ ಮಾತ್ರ ಅದ, ನಮ್ಮೊಳಗಿಲ್ಲ ಅಂತ ಹೇಳಿ ಎಲ್ಲರೂ ಹೋಗಿ ಆ ದೇವಿಗೆ ದೇವಾನು ದೇವತೆಗಳು ಶರಣಾಗತರಾಗ್ತಾರೆ. ಈ ದೇವಿ ಪುರಾಣವನ್ನ ಸಾಕ್ಷಾತ್ ಶಿವನೇ ನಂದೀಶನಿಗೆ ಹೇಳ್ತಾರೆ ಪುರಾಣ. ತಾವೆಲ್ಲರೂ ಕೂಡ ಆಲಿಸಿರ್ಬೋದು. ಅದರೊಳಗೆ ಏನ ರಾಕ್ಷಸರು ಬರ್ತಾರಲ್ಲ, ಏನು ಅವರು ಒಂದಕ್ಕೋವರಿಗೆ ಒಂದೊಂದು ಗುಣ ಇರ್ತಾರೆ. ಹರೀಶ್ವರಗಳು ಅಂತ ಹೇಳ್ತಾರೆ. 6 ಗುಣಗಳು: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳಿಂದ ಮಾನವ ಈ ಭೂಮಿ ಮೇಲೆ ಬರ್ತಾನ ಅಂತ ಹೇಳ್ತಾರೆ. ಅಂದ್ರ ಇವೆಲ್ಲವುಗಳು ಕೂಡ ತಾಯಿನ ಹುಟ್ಟುವಾಗಲೇನೆ ಬರುವಾಗಲೇನೆ ಒಂದಿಷ್ಟು ಗುಣಗಳು ಒಬ್ಬೊಬ್ಬರು ಒಂದೊಂದರ ಇರ್ತಾರೆ. ನೋಡಿ, ನೀವೊಬ್ಬರೇ ಅವಳಿ ಜೋಳಿ ಅದಾರಂದ್ರೆ ಅವರಲ್ಲಿ ಏನ್ ಬದಲಾವಣೆ ಇರ್ತದೆ? ಗುಣಗಳಾದ್ರೂ ಬದಲಾವಣೆ ಇರ್ತವೆ, ಮುಖಾಕ್ಷರಗಳು ಒಂದೇ ರೀತಿ ಇರ್ತಾರೆ. ಆದ್ರೆ ಒಬ್ಬರೇ ಇರೋದೆ. ವಿವಿಧತೆಯಲ್ಲಿ ಏಕತೆ ಅಂತ ಹೇಳ್ತಾರೆ. ಆದ್ರ ಆ ಏಕತೆ ಎಲ್ಲಿಂದ ಕಾಣ್ತೀವಿ ಅಂತಂದ್ರ ಇಷ್ಟು ಪ್ರಪಂಚ ಇಷ್ಟು ಜನಗಳು ವಿಚಿತ್ರವಾಗಿರ್ಬೋದು, ಆ ಮಾನವರ ಹೃದಯದೊಳಗೆ ಇರ್ತಕ್ಕಂಥ ಒಂದೇ ಒಂದು ಪರಾತ್ಪರ ವಸ್ತು ಯಾವುದಲ್ಲ, ಪರಮಾತ್ಮ ಅಂತ ಹೇಳಿ. ಅದು ಯಾರಲ್ಲಿ ಬೇರೆ ಬೇರೆ ರೀತಿ ಇಲ್ಲ, ಅದೆಲ್ಲರಿಗೂ